ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 15. ಯಂ ಹಿ ನ ವ್ಯಥಯಂತೆ ತೇ ಪುರುಷಂ ಪುರುಷಶಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇದರ ಭಾವಾರ್ಥ ತಿಳಿಯೋಣ. ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖವನ್ನು ಸಮವಾಗಿ ತಿಳಿದ ಧೀರ ಪುರುಷನನ್ನು ಇಂದ್ರಿಯಗಳು ತದ್ವಿಷಯಗಳ ಸಂಯೋಗಗಳು ಬಾಧಿಸಲಾರವು. ಆತನು ಮೃತ್ಯುವಿಗಿಂತ ಆಚೆಗಿರುವ ಅಮೃತ ತತ್ವದ ಪ್ರಾಪ್ತಿಗೆ ಯೋಗ್ಯನಾಗುವನು. ಇಲ್ಲಿ ಶ್ರೀಕೃಷ್ಣನು ಒಂದು ಉಪಲಬ್ಧಿ ಅಮೃತದ ಪ್ರಸ್ತಾಪವನ್ನು ಮಾಡಿರುವನು. ಈ ಯುದ್ಧದ ಫಲಿತಾಂಶವಾಗಿ ಸ್ವರ್ಗವು ಸಿಕ್ಕುವುದೋ ನರಕವು ಸಿಕ್ಕುವುದೋ ಎಂದು ಅರ್ಜುನನು ಯೋಚಿಸುತ್ತಿದ್ದನು. ಆದರೆ ಶ್ರೀಕೃಷ್ಣನು ಹೇಳಿದುದು, ಇದರಿಂದ ಸ್ವರ್ಗವೂ ದೊರೆಯದು, ನರಕವೂ ದೊರೆಯದು, ಆದರೆ ಅಮೃತವು ದೊರೆಯುವುದು ಎಂದು. ಈ ಅಮೃತ ಎನ್ನುವುದೇನು?